ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮ್ಮ ಚಿಂತಾಮಣಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಇಲ್ಲೊಬ್ಬ ಅಣ್ಣ ನಡ್ಕೊಂಡು ಹೋಗ್ತಿದ್ದಾರೆ. ಅವಣ್ಣ ಎಷ್ಟು ರೌಂಡ್ ಹೊಡಿತಾರೆ ಅಂದರೆ ಒಂದೇ ಸ್ಪೀಡಲ್ಲಿ ರನ್ ಮಾಡಿಕೊಂಡು ಫುಲ್ಲು ಝಾನ್ಸಿ ಫೀಲ್ಡ್ ಎಲ್ಲವನ್ನೂ ಒಂದು 20ರಿಂದ 30 ರೌಂಡ್ ಹಾಕ್ತಾರೆ. ಬನ್ನಿ ನೋಡಿ, ರೋಡ್ ಸೈಡಲ್ಲಿ ಹೋಗ್ತೀವಿ ಸಹ ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಅವ್ರ ಮುಖ ಪರಿಚಯ ಆಗೋಣ. ಅಣ್ಣ, ಸ್ಟೇಡಿಯಂ ಎಷ್ಟು ರೌಂಡ್ ಹಾಕ್ತೀರಾ ನೀವು? ಮಿನಿಮಮ್ ಅಂದರೆ ಎಷ್ಟು ರೌಂಡ್ ಆಗ್ಬೋದು ನೀವು? ಅಂದಾಜು ಗೆಸ್ಸಿಂಗ್ ಒಂದು 20 ಹಾಕ್ತೀರಾ? ಹಾಂ, ಗೊತ್ತಿಲ್ಲ ಅಷ್ಟು ಎಕ್ಸಾಕ್ಟ್ ಆಗಿ ನನ್ನ ಟೈಮ್ ಲೆಕ್ಕ. ಅಲ್ಲ, ಹೆಂಗಣ್ಣ ಒಂದೇ ಸ್ಪೀಡಲ್ಲಿ ಓಡ್ತಿರಲ್ಲ? ಬಾಯಲ್ಲಿ ಉಸಿರಾಡೋದೆಲ್ಲ ಮೂಗಲ್ಲಿ ಉಸಿರಾಡ್ತೀರಾ ಹೆಂಗೆ? ನಾನು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೇನೆ. ಚಿಕ್ಕ ವಯಸ್ಸಿಂದ ಮಾಡ್ತಿದ್ದೀರಾ? ವಾ, ಸೂಪರ್ ಅಣ್ಣ. ನಿಮ್ಮ ನೋಡಿದವ್ರು ಎಲ್ಲ ನಿಮ್ಮ ಬಗ್ಗೆನೇ ಟಾಕು. ಒಂದು 7-8 ಜನ ಹೇಳ್ತಾರೆ ನನಗೆ ಚೆನ್ನಾಗಿ ಓಡೋರು ಇದ್ದಾರೆ ತುಂಬ. ಅಲ್ಲಲ್ಲ, ನೀವು ಅಂದರೆ ನೀವು ಒಂದೇ ಇದ್ರಲ್ಲಿ ಓಡ್ತೀರಾ? ನನಗಿನ ಚೆನ್ನಾಗಿ ಓಡ್ತಾರೆ ಸರ್. ಏನು ಸುಮ್ಮನೆ ಲೆಕ್ಕ ಇಲ್ಲ, ಅವರು ನಮ್ಮನ್ನು ನೋಡ್ಕೊಂಡಿದ್ದಾರೆ. ಇಲ್ಲ ಅಂದರೆ ನಾನು ನೋಡ್ತಾ ಇರ್ತೀನಿ. ನೀವೆಲ್ಲ ಎಲ್ಲಿರೋದು? ಬೆಂಗಳೂರಲ್ಲಿರೋದು. ಇಲ್ಲಿ ಯಾವಾಗ ಬರ್ತೀವಿ. ನಮ್ಮ ಹೋಮ್ ಟೌನ್ ಇದೆ. ಹೌದಾ? ನಮ್ಮ ತಂದೆ ತಾಯಿ ಇರೋದಿಲ್ಲ. ಹಾಂ, ಭಾರಿ ಮಾಡ್ತೀರಣ್ಣ. ಅನಿಲ್ ಅಂತ ಅಣ್ಣವ್ರೆ? ಹೌದಾ? ಓಕೆ ಅಣ್ಣ, ಥ್ಯಾಂಕ್ ಯು. ಬಾಯ್ ಅಣ್ಣ. ಅದಕ್ಕೆ ನಿಮ್ಮನ್ನ ನೋಡೋಣ ಅಂತ ಮಾತಾಡ್ಸೋಣಂತ ನೀವು ಬಂದು ಎಕ್ಸಿಟ್ ಯಾವಾಗ ಆಗ್ತೀರಂತ ನೋಡ್ತಿದ್ದೆ ನಾನು. ಇಲ್ಲ, ಬೆಂಗಳೂರಲ್ಲಿ ನೀವು ನೋಡ್ಬೇಕು. ಇನ್ನು ನಾವೇನು ಲೆಕ್ಕ ಇಲ್ಲ, ಸುಮ್ಮನೆ ನಾವು ಧೂಳು ಅಷ್ಟೇ. ಬಟ್ ಇರ್ಲಿ, ಪರವಾಗಿಲ್ಲ, ಒಪ್ಕೊಳ್ಳೋಣ. ಅವ್ರದ್ದು ರೇಂಜ್ ಇರುತ್ತೆ. ಬಟ್ ಅಂದರೆ ನಿಮ್ದು ಏನು ಕೊಟ್ಟಿದ್ದಾರೆ ಅಷ್ಟೇ. ನನ್ನ ಗೆಸ್ಸಿಂಗ್ ಪ್ರಕಾರ ಅಲ್ಲೆಲ್ಲ ಅನ್ಕೊಂತಿದ್ರು ಮಿನಿಮಮ್ ಅವ್ರು 20 ರೌಂಡ್ ಮೇಲೆ ಹೊಡೆದಿರ್ತಾರೆ ಅಂತ ಸ್ಟೇಡಿಯಂನ. ಒಂದು 15-20 ನಿಮಿಷ. ಇಲ್ಲ ಅಣ್ಣವ್ರ, ಇನ್ನೂ ಜಾಸ್ತಿ ಹೊಡಿತೀರಾ ನೀವು. ಓಕೆ, ಬಾಯ್ ಅಣ್ಣ, ಥ್ಯಾಂಕ್ ಯು ಅಣ್ಣ. ಓಕೆ ಅಣ್ಣ.